ನಾನು ಸುಮ್ಮನೆ ಇದ್ರೆ ಯಾರು ಬಂದು ಟ್ರ್ಯಾಪ್ ಮಾಡ್ತಾರೆ ಹೇಳಿ. ತುಮಕೂರಿನಲ್ಲಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ಅವರು ಈ ರೀತಿ ಪ್ರಶ್ನೆ ಮಾಡಿರೋದು. ಯಾರು ಹನಿ ಹುಡುಕೊಂಡು ಹೋಗ್ತಾರೋ ಅಂತವರು ಟ್ರ್ಯಾಪ್ ಆಗ್ತಾರೆ, ಸುಮ್ಮನೆ ಇದ್ದವ್ರ ಮೇಲೆ ಟ್ರ್ಯಾಪ್ ಆಗುತ್ತಾ, ಅವ್ರು ಟ್ರ್ಯಾಪ್ ಆಗ್ತಾರಾ ಅಂತೇಳಿ ಶ್ರೀನಿವಾಸ್ ಅವರು ಪ್ರಶ್ನೆ ಮಾಡಿರೋದು. ಅವರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅಂದ್ರೆ ಅವರಿಗೆ ಗೊತ್ತಿರುತ್ತೆ, ಅವರು ಹೋಗಿ ದೂರು ಕೊಡಬೇಕು, ತನಿಖೆ ಆಗುತ್ತೆ. 40ರಿಂದ 50 ಜನರು ಹನಿ ಟ್ರ್ಯಾಪ್ ಆಗಿದೆ ಅಂದ್ರೆ ಅವರಿಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ ಅಂತ ಶಾಸಕ ಎಸ್.ಆರ್. ಶ್ರೀನಿವಾಸ್ ಅವರು ಹೇಳಿಕೆ ಕೊಟ್ಟಿರೋದು. ಹನಿ ಟ್ರ್ಯಾಪ್ ಆಗುತ್ತೆ ಅಂದ್ರೆ ಅದು ನೀವೇ ಹನಿ ಹುಡ್ಕೊಂಡು ಹೋದ್ರೆ ಅಂತ ಸಂದರ್ಭದಲ್ಲಿ ಟ್ರ್ಯಾಪ್ ಆಗುತ್ತೆ, ನೀವು ಸುಮ್ಮನಿದ್ರೆ ತಂತಾನೆ ಅದು ಟ್ರ್ಯಾಪ್ ಆಗೋದಿಲ್ಲ. ಇನ್ನು 40ರಿಂದ 50 ಜನರ ವಿರುದ್ಧ ಹನಿ ಟ್ರ್ಯಾಪ್ ಆಗುತ್ತೆ ಅನ್ನುವಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಅವರಿಗೆ ಗೊತ್ತಿರಬೇಕು ಅಂತ ಎಸ್.ಆರ್. ಶ್ರೀನಿವಾಸ್ ಅವರು ಹೇಳಿದ್ದಾರೆ. ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್. ಹನಿ ಟ್ರ್ಯಾಪ್ ನನಗೆ ಹೆಂಗೆ ಗೊತ್ತಾಗುತ್ತೆ? ಹನಿ ಹುಡುಕೊಂಡು ಹೋದರೆ ಟ್ರ್ಯಾಪ್ ಆಗ್ತಾರೆ ಅಲ್ವಾ? ಅದು ಹೆಂಗೆ ಆಗ್ಬಿಡ್ತಾರೆ ಸುಮ್ಮನೆ, ಅದು ಏನೋ ಗೊತ್ತಿಲ್ಲ. ಈ ಟ್ರ್ಯಾಪ್ ಆಗಬೇಕು ಅಂದ್ರೆ ಹನಿ ಹುಡುಕಿ ಹೋದ್ರೆ ಥರ ಟ್ರ್ಯಾಪ್ ಆಗೋದು. ನಾನು ಸುಮ್ಮನೆ ಇದ್ರೆ ಅಂತಕ್ಕೆ ಬಂದು ಯಾರು ಟ್ರ್ಯಾಪ್ ಮಾಡ್ತಾರೆ? ಹೆಂಗೆ ಮಾಡೋಕ್ಕಾಗುತ್ತೆ? ಅದು ಗೊತ್ತಿಲ್ಲ ನನಗೆ. ಒಟ್ಟಿನಾಗ ಟ್ರ್ಯಾಪ್ ಆಗ್ತೀವಿ ಅಂತ ಅಂದರೆ ಹನಿ ಹುಡುಕಿ ಹೋದಾಗ ನಾವು ಟ್ರ್ಯಾಪ್ ಆಗ್ತೀವಿ. ಕೊಡಲಿ ಸರ್, ಇದು ವ್ಯವಸ್ಥೆ ಅಲ್ಲಿಲ್ಲ ಅಲ್ವಾ? ಆ ಥರ ಆಗೈತೆ ಅಂತಂದಾಗ ಯಾರು ಬಂದವ್ರೆ ಅವ್ರಿಗೆ ಗೊತ್ತಿರ್ತದೆ, ಯಾರು ಬಂದವ್ರೆ ಅಂತ ಗೊತ್ತಿರ್ತದೆ. ಅವ್ರು ಹೋಗಿ ಕಂಪ್ಲೇಂಟ್ ಮಾಡಲಿ, ಕೇಸ್ ಹಾಕಲಿ, ಅವಾಗ ಎಂಕ್ವೈರಿ ಆಗುತ್ತೆ. ಕಂಪ್ಲೇಂಟ್ ಕೊಡಬೇಕು, ಯಾರು ಮಾಡ್ಯವ್ರೆ, ಏನು ಎತ್ತ, ಅವ್ರು ಯಾರು ಹಂಗೆ ಪೂರ ಮಾಹಿತಿ ಐತೆ ಅವ್ರಿಗೆ. ಕೊಡಲಿ ಕಂಪ್ಲೇಂಟ್, ಹಿಂಗೆ ತಿಂತಾರೆ ಅವರೇ 40-50 ಜನ ಐತಿ ಅಂತಂದ್ರೆ ಪೂರ ಮಾಹಿತಿ ಐತೆ, ಅದನ್ನು ಕೊಡ್ಬೋದಲ್ಲ. ಕಂಪ್ಲೇಂಟ್ ಕೊಟ್ಟರು ಮುಗಿದೋಯ್ತು, ಎಂಕ್ವೈರಿ ಆಗುತ್ತೆ. ಎಂಕ್ವೈರಿ ಮಾಡಿ ಯಾರು ಅದಕ್ಕೆ ಸಂಬಂಧಪಟ್ಟವ್ರು ಯಾರವರು ಅದಕ್ಕೆ ಕ್ರಮ ಆಗ್ತಕ್ಕಂಥದ್ದು ಆಗಬೇಕು. ಇದು ಆಗಬಾರ್ದು ಎಲ್ಲೂ ಸರ್, ಗೊತ್ತಿಲ್ಲ. ಅವೆಲ್ಲ ಎಂಕ್ವೈರಿ ಆಗಬೇಕು, ಕೊಡಲಿ, ಅದು ಎಂಕ್ವೈರಿ ಆಗಲಿ. ಯಾರು ಚೀಟಿ ಕೊಟ್ಟವ್ರೆ, ಯಾಕೆ ಕೊಟ್ಟರು, ಆ ಚೀಟಿಲಿ ಏನಿತ್ತು, ಚೀಟಿ ಯಾರ ಕೈಗೆ ಕೊಟ್ಟವ್ರೆ, ಅವೆಲ್ಲವೂ ಆಗಲಿ, ಎಂಕ್ವೈರಿ ಆಗಬೇಕಲ್ಲ. ಇವೆಲ್ಲ ಗೊತ್ತಿಲ್ಲ, ನಾನು ಹೋಗಿರಲಿಲ್ಲ. ನಾನು ಅದ್ರಾಗೇನು ಅವತ್ತು ನಾನು ಭಾಗವಹಿಸಿರಲಿಲ್ಲ. ನನ್ನದು ಜಾತ್ರೆ ಇತ್ತು, ನಾನು ಅದಕ್ಕೆ ಸೆಷನಲ್ಲಿ ಭಾಗವಹಿಸಿರಲಿಲ್ಲ. ಅದರಿಂದ ಅಲ್ಲಿ ಏನು ಘಟನೆಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಆ ಥರ ಆಗೈತೆ ಅಂತ ಅಂದಾಗ ಅದನ್ನು ಕೂಡ ಸೇರಿಸಿ ಎಂಕ್ವೈರಿ ಮಾಡಲಿ. ಹನಿ ಟ್ರ್ಯಾಪ್ ಆಗಿರ್ತಕ್ಕಂಥದ್ದು, ಹನಿ ಟ್ರ್ಯಾಪ್ ಮಾಡೋಕ್ಕೆ ಬಂದಿರತಕ್ಕಂಥದ್ದು, ಇದು ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್. ಹನಿ ಟ್ರ್ಯಾಪ್ ನನಗೆ ಹೆಂಗೆ ಗೊತ್ತಾಗುತ್ತೆ? ಹನಿ ಹುಡುಕೊಂಡು ಹೋದರೆ ಟ್ರ್ಯಾಪ್ ಆಗ್ತಾರೆ. ಕೈ ನಾಯಕರೇ ಸದನದಲ್ಲಿ ಚೀಟಿ ನೀಡಿ ಮಾಹಿತಿ ಕೊಟ್ಟಿದ್ದು ಅನ್ನುವಂತ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈ ನಾಯಕರೇ ಸದನದಲ್ಲಿ ಚೀಟಿ ನೀಡಿ ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಚೀಟಿ ಯಾರಿಗೆ ಕೊಟ್ಟರು ಅನ್ನೋದು ತನಿಖೆ ಆಗಬೇಕಿದೆ. ಯಾಕೆಂದ್ರೆ ಅವತ್ತಿನ ದಿನ ನಾನು ಸದನದಲ್ಲಿ ಇರಲಿಲ್ಲ. ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಆಗಿದ್ದಂಥ ದಿನ ನಾನು ಸದನಕ್ಕೆ ಬಂದಿರಲಿಲ್ಲ. ಈ ಹನಿ ಟ್ರ್ಯಾಪ್ ಚಾಳಿ ಏನಿದೆ ಅದು ಅಂತ್ಯ ಆಗಬೇಕಿದೆ. ರಮೇಶ್ ಜಾರಕಿಹೊಳಿ ಅವರು ಕೂಡ ಕೋರ್ಟ್ಗೆ ಹೋಗಿದ್ರು. ದೆಹಲಿಯಿಂದ ಫೋನ್ ಬಂದಿದ್ದಕ್ಕೆ ಇವರು ರೆಸ್ಪಾನ್ಸ್ ಮಾಡಿದ್ದಾರೆ. ಇವರು ಮಾತಾಡಿಲ್ಲ ಅಂದ್ರೆ ಅವ್ರು ಯಾಕೆ ಮಾತಾಡ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಶಾಸಕ ಎಸ್.ಆರ್. ಶ್ರೀನಿವಾಸ್ ಅವರು. ಗೊತ್ತಿಲ್ಲ ಸರ್, ಇದು ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಅದು ಯಾರು ಮಾಡ್ತಾವ್ರೆ ಅವ್ರನ್ನೇ ಕೇಳಬೇಕು. ನನಗೆ ಅದ್ರ ಬಗ್ಗೆ ಹೆಂಗೆ ಗೊತ್ತಿರ್ತದೆ? ಈಗ ನನ್ನ ಮನಸ್ಸಲ್ಲಿ ಏನೈತೆ ಅಂತ ನಿಮ್ಗೆ ಹೆಂಗೆ ಗೊತ್ತಿದೆ? ನಾನು ನಿಮ್ಮ ಮೀಡಿಯಾ ಮುಂದೆ ಕೂತಿದ್ದೀನಿ, ನಿಮಗೂ ಏನು ಹೇಳಬೇಕು ಅದು ಹೇಳಿರ್ತೀನಿ. ನನ್ನ ಮನಸ್ಸಲ್ಲಿ ಒಳಗಡೆ ಏನಿರುತ್ತೆ ಅಂತ ಯಾರಿಗೆ ಗೊತ್ತಿರ್ತದೆ ಭಾವನೆಗಳು. ಅದರಿಂದ ಇದೆಲ್ಲ ಅಂತ್ಯ ಆಗಬೇಕು. ಇದೊಂಥರ ರೆಗ್ಯುಲರಾಗೆ ಪ್ರಚಾರ ಆಗ್ತಾ ಬರ್ತಾಯಿದೆ. ಅಲ್ಲಿ ಮಾಡಿರು, ಇವ್ರು ಮಾಡಿರು, ಫ್ಯಾಕ್ಟ್ರಿ ಐತೆ, ಕಾಂಗ್ರೆಸ್ನಲ್ಲೇ ಮಾಡ್ತಾರೆ. ಇವೆಲ್ಲ ಎಲ್ಲೋ ಒಂದು ಕಡೆ ತಾರ್ಕಿಕ ಅಂತ್ಯ ಕಾಣಬೇಕು ಅಂತಂದರೆ ಒಂದು ಸರಿ ಇವ್ರು ಕಂಪ್ಲೇಂಟ್, ಯಾರು ಹನಿ ಟ್ರ್ಯಾಪ್ ಒಳಪಟ್ಟವರೋ ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು. ಇದೊಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕು. ಮುನಿರತ್ನ ತಲೆಕೆಟ್ಟೈತೆ ಹೇಳ್ತಾರೆ ಬಿಡಿ. ಅವನ ಮೇಲೆ ಕೇಸ್ ಆಗಿವೆ, ನಿಮಗೂ ಎಲ್ಲ ಗೊತ್ತಲ್ಲ. ಎಷ್ಟು ಹೆಣ್ಮಕ್ಳು ಕೇಸ್ ಕೊಟ್ಟವ್ರೆ, ಏನೇನು ಆಗಿದೆ, ಎಷ್ಟು ದಿನ ಜೈಲಾಗಿದ್ದು ಬಂದಿದ್ರು, ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿ ಆ ಥರ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಮೇಲೆ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಯಾಕೆ ಮಾಡೋಕ್ಕೆ ಹೋಗ್ತಾರೆ? ಇವರೆಲ್ಲ ಪೊಲೀಸ್ ಎಂಕ್ವೈರಿ ಮಾಡ್ಯವ್ರೆ. ಒಂದು ಹೆಣ್ಮಗ ಹೇಳ್ಕೊಂಡೈತೆ ಅಂತಂದರೆ ಆ ಹೆಣ್ಮಗಿಂತ ಇವ್ನು ಚೆನ್ನಾಗಿರೋದೆಲ್ಲ ಗೊತ್ತಿದ್ದಲ್ಲ, ಎಲ್ಲ ಹಿಂದೆಲ್ಲ ಮಾತಾಡಿರೋದು ಅವೆಲ್ಲ ಗೊತ್ತಿರ್ತವಲ್ಲ. ಸುಮ್ಮನೆ ನಾವು ಮೀಡಿಯಾದ ಒಂದು ಹೇಳೋದು, ಹಿಂದೊಂದು ನಮ್ಮ ನಡವಳಿಕೆ ಹೊಂದಿರೋದು ಎಷ್ಟು ಚೆನ್ನಾಗಿರುತ್ತೆ. ಅದು ಎಷ್ಟು ಚೆನ್ನಾಗಿರುತ್ತೆ ಸರ್. ಯಾರು CM ಆಗ್ತಾರೆ, ಯಾರು ಮಂತ್ರಿ ಆಗ್ತಾರೆ, ಅದು ನಮ್ಮ ಪಕ್ಷದ ಹೈಕಮಾಂಡು ಡಿಸೈಡ್ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರನ ಇವೆಲ್ಲ ಮಾಡಿಬಿಟ್ಟು CM ಆಗೋಕ್ಕಾಗುತ್ತಾ? ಇವ್ರಿಗೆ ವರ್ಚಸ್ಸು ಹೋಗಲ್ವಾ?
ಇವೆಲ್ಲ ಸುಮ್ಮನೆ ಹೇಳೋಕ್ಕೆ ಯಾವುದೋ ಒಬ್ಬ ವ್ಯಕ್ತಿತ್ವ ಹರಣ ಮಾಡೋಕ್ಕೋಸ್ಕರ ಮಾಡ್ತಕ್ಕಂಥ ಅಪಾದನೆಗಳು ಬಿಟ್ಟರೆ ಇದ್ರಾಗ ಯಾವುದೂ ಸತ್ಯ ಇಲ್ಲ. ಗೊತ್ತಿಲ್ಲ ಸರ್, ಇದು ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಅದು ಯಾರು ಮಾಡ್ತಾವ್ರೆ ಅವ್ರನ್ನೇ ಕೇಳಬೇಕು, ನನಗೆ ಅದ್ರ ಬಗ್ಗೆ ಹೆಂಗೆ ಗೊತ್ತಿರ್ತದೆ. ಈಗ ನನ್ನ ಮನಸ್ಸಲ್ಲಿ ಏನೈತೆ ಅಂತ ನಿಮ್ಗೆ ಹೆಂಗೆ ಗೊತ್ತಿದೆ? ನಾನು ನಿಮ್ಮ ಮೀಡಿಯಾ ನನಗೆ ಹನಿ ಟ್ರ್ಯಾಪ್ ಹೇಗಾಗುತ್ತೆ? ನಾನು ಹೆಣ್ಮಕ್ಳ ಹಿಂದೆ ಹೋದ್ರೆ ತಾನೇ ಹನಿ ಟ್ರ್ಯಾಪ್ ಆಗೋದು. ತುಮಕೂರಿನಲ್ಲಿ ಶಾಸಕ SR ಶ್ರೀನಿವಾಸ್ ಅವರು ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿರೋದು. ಬರ್ತೀಯಾ ಅಂತ ಕರೆದ್ರೆ, ಅಲ್ಲಿಗೆ ಬಾ ಅಂತ ಕರೆದ್ರೆ ಹನಿ ಟ್ರ್ಯಾಪ್ ಮಾಡ್ತಾರೆ. ನನಗೆ ಹೇಗೆ ಹನಿ ಟ್ರ್ಯಾಪ್ ಆಗುತ್ತೆ? ನಾನು ಹೆಣ್ಮಕ್ಳ ಹಿಂದೆ ಹೋದ್ರೆ ತಾನೇ ಹನಿ ಟ್ರ್ಯಾಪ್ ಆಗೋದು. ನಾನು ಪಕ್ಷದ ಭಾಗವಾಗಿ ಶಾಸಕನಾಗಿ ಹೇಳೋದಿಷ್ಟೇ. ಹನಿ ಟ್ರ್ಯಾಪ್ ವಿಚಾರವನ್ನ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ಅಂದ್ರೆ ಸದನದಲ್ಲಿ ಚರ್ಚೆ ಮಾಡೋ ಅಗತ್ಯ ಇರಲಿಲ್ಲ. ಹಾದಿರಂಪ ಬೀದಿರಂಪ ಮಾಡಿದ್ರೆ ಪಕ್ಷದ ಇಮೇಜ್ ಹಾಳಾಗುತ್ತೆ. ತುಮಕೂರಿನಲ್ಲಿ ಗುಬ್ಬಿ ಕಾಂಗ್ರೆಸ್ ಶಾಸಕ SR ಶ್ರೀನಿವಾಸ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ನಾವಾಗೆ ಹೆಣ್ಮಕ್ಳ ಹಿಂದೆ ಹೋದ್ರೆ ಅವ್ರು ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಕರೆದ್ರೆ ನಾವು ಹೋದಾಗ ಹನಿ ಟ್ರ್ಯಾಪ್ ಮಾಡ್ತಾರೆ. ತಂತಾನೆ ಹನಿ ಟ್ರ್ಯಾಪ್ ಆಗೋದಲ್ಲ ಅದು. ನಾವು ಹನಿ ಹುಡ್ಕೊಂಡು ಹೋದ್ರೆ ಟ್ರ್ಯಾಪ್ ಆಗ್ತೀವಿ ಅಂತೇಳಿ SR ಶ್ರೀನಿವಾಸ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್, ಅದನ್ನೇ ಎಂಕ್ವೈರಿ ಮಾಡಲಿ ಅಂತ ಅಲ್ವಾ? ಉಪ್ಪಿಂದ ನೀರು ಕುಡಿತಾರೆ. ಯಾರು ಟ್ರಾಪ್ ಆಗಿಯವರು ಅವರು ಜೈಲಿಗೆ ಹೋಗ್ತಾರೆ, ಇಲ್ಲ ಅವ್ರ ಮೇಲೆ ಕ್ರಮ ಆಗುತ್ತೆ, ಅವ್ರು ಸಾರ್ವಜನಿಕರ ರಂಗದಿಂದ ನಿವೃತ್ತಿ ಆಗಬೇಕಾಗುತ್ತೆ. ಅದು ಎಲ್ಲೈತೆ? ಸ್ಯಾಂಟಿಟಿ ಎಲ್ಲೈತೆ ರಾಜಕಾರಣಿಗಳಿಗೆ? ಹಾಂ, ಎಲ್ಲೈತೆ ಅವ್ರಿಗೆ? ಮಾನ ಇಲ್ಲ, ಮರ್ಯಾದೆ ಇಲ್ಲ, ಗಂಟುಗೊಂದು ಗಳಿಗೊಂದು. ಅದೇನು ಜನ ನಮ್ಮ ನೋಡಿ ನಗ್ತಾವ್ರಿ ಆ ವಿಧಾನಸೌಧದಲ್ಲಿ ಆಗ್ತಕ್ಕಂಥದ್ದು. ಹಿಂದೆಲ್ಲ ಆ ಸ್ಪೀಕರ್ಗೆ ಎಷ್ಟು ಗೌರವ ಕೊಡ್ತಿದ್ರು. ಯಡಿಯೂರಪ್ಪ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಹಿಂದಿರುಗಿ ನೋಡಿರು ಅಂದರೆ ಇಡೀ ಅವ್ರ ಶಾಸಕರು 82 ಜನ ಇದ್ದರು, 82 ಜನ ಗಪ್ಚುಪ್ಪಾಗಿರೋದು. ವಿಷಯಾಧಾರಿತ ಚರ್ಚೆಗಳು ನಡೆಯವು. ಯಡಿಯೂರಪ್ಪ ಅವರು ವಿರೋಧ ಪಕ್ಷದ ನಾಯಕರಾದಾಗ ನಾನು ನೋಡಿದ್ದೀನಿ. ಈಗ ಅವ್ರನ್ನ ಹಗ್ಗ ಮುಗ್ದರ ಕಳಿಸಿಬಿಟ್ಟಿರ್ತಕ್ಕಂಥ ಗೂಳಿ ಥರ ಆಗೋಗಿ ಅವರಿಗೆ BJPಯವರು ಹೌಸಲ್ಲಿ. ಅವ್ರಿಗೆ ಹೇಳರಿಲ್ಲ, ಕೇಳರಿಲ್ಲ, ನಾಯಕತ್ವ ಇಲ್ಲ, ಒಬ್ಬರ ಮೇಲೆ ಒಬ್ಬರಿಗೆ ಕಂಟ್ರೋಲ್ ಇಲ್ಲ. ಹೋಗಿ ಸ್ಪೀಕರ್ ಮೇಲೆ ಎಲ್ಲಿಗೆ ತಗೊಂಡು ಹೋಗ್ತೀವಿ ನಾವು? ಏನು ಸಂದೇಶ ಕೊಡ್ತೀವಿ ಮುಂದಿನ ಪೀಳಿಗೆಗೆ? ನಾವೇನು ಸಂದೇಶ ಕೊಡ್ತೀವಿ? ಕಾಂಗ್ರೆಸ್ನವ್ರು ಮಾಡಿದ್ದು ಅವ್ರು ಮಾಡಿದ್ರು, ನಾವು ಮಾಡಿದ್ರು ಅವ್ರು ಮಾಡಿದ್ದು, ಇದೆಲ್ಲ ಅಲ್ಲ. ನಾನು ಹೆಂಗೆ ನಡ್ಕೊತೀನಿ ಅನ್ನೋದು ಮುಖ್ಯ ಆಗಿರ್ತಕ್ಕಂಥದ್ದು. ನಾನು ಸಾರ್ವಜನಿಕ ಜೀವನದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತಂದರೆ ನಾನು ಸಾರ್ವಜನಿಕವಾಗಿ ನಾನು ಗೌರವ ಬರೋ ರೀತಿಯಲ್ಲಿ ನಡ್ಕೊಬೇಕು. ಅದನ್ನು ಬಿಟ್ಬಿಟ್ಟು ಹೆಂಗೆಂಗೋ ನಡ್ಕೊಳ್ಳೋದು ಎಷ್ಟು ಔಚಿತ್ಯ ಇರುತ್ತೆ? ಚರ್ಚೆಗಳು ಎಲ್ಲಿ ಹೋಗ್ತವೆ? ನಾನು ನೋಡ್ತಾ ಇದ್ದೀನಿ, 25 ವರ್ಷದಿಂದ ನೋಡ್ತಾ ಇದ್ದೀನಿ ಹೌಸಲ್ಲಿ. ಎಂತೆಂಥ ನಾಯಕರುಗಳನ್ನೆಲ್ಲ ನೋಡಿದ್ದೀನಿ. ಅದೇ ಯಡಿಯೂರಪ್ಪ ಅವ್ರನ್ನ ನೋಡಿ ವಿರೋಧ ಪಕ್ಷದ ನಾಯಕರಾಗಿ ಅವರು ಧರಣಿ ಮಾಡೋದೇ ಕಡಿಮೆ ಇತ್ತು. ಏನಾದರೂ ಅವ್ರಿಗೆ ವಿಚಾರ ಸರಿ ಬರಲಿಲ್ಲ ಅಂತಂದರೆ ಅವರು ವಾಕೌಟ್ ಮಾಡಿ ಆಚೆಗೆ ಹೋಗೋರು. ಏನು 2 ನಿಮಿಷಕ್ಕೆ ಒಳಗೆ ಬರೋದು, ಚರ್ಚೆ ಮಾಡೋರು, ಚರ್ಚೆಯಲ್ಲಿ ಭಾಗವಹಿಸೋರು. ಇದಾಗಿತ್ತು ಇಲ್ಲಿವರೆಗಿನ ಸುದ್ದಿ. ನೋಡ್ತಾ ಇರಿ TV5 ಕನ್ನಡ, ಇದು ವಾಸ್ತವದ ಪ್ರತಿರೂಪ.